ಆತ್ಮೀಯ ರೈತ ಬಾಂಧವರೇ, ತಾವೆಲ್ಲರೂ ಕೂಡ ಬೆಳೆ ಹಾನಿ ಪರಿಹಾರಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ರಿ. ಬೆಳೆ ಹಾನಿ ಪರಿಹಾರಕ್ಕಾಗಿ ಕಾಯ್ತಿರುವಂಥ ರಾಜ್ಯದ ಎಲ್ಲ ರೈತರಿಗೂ ಕೂಡ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ. ಇಂದು ಬೆಳಗ್ಗೆ 11 ಗಂಟೆ ಹಿಡಿದ ಬೆಳೆ ಹಾನಿ ಪರಿಹಾರ ಜಮಾ ಆಗಲು ಪ್ರಾರಂಭವಾಗ್ತಾ ಇದೆ. ಹೌದು, ಇದು ಯಾವುದೇ ರೀತಿಯಾದಂಥ ಫೇಕ್ ಮಾಹಿತಿ ಅಲ್ಲ. ಜೊತೆಗೆ ಕೇವಲ ನಿಮ್ಮದು ಬೆಳೆ ಹಾನಿ ಪರಿಹಾರ ಲಿಸ್ಟಲ್ಲಿ ಹೆಸರಿದ್ದರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುವುದಿಲ್ಲ. ಅದು ಅಪ್ರೂವಲ್ ಆಗಿರಬೇಕಾಗುತ್ತೆ. ಅಪ್ರೂವಲ್ ಆದಂತಹ ರೈತರಿಗೆ ಮಾತ್ರ ಇಂದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಹಾಗಾದರೆ ನಿಮ್ಮದು ಅಪ್ರೂವಲ್ ಆಗಿದೆಯಾ ಅಥವಾ ಇನ್ನೂ ಪೆಂಡಿಂಗ್ನಲ್ಲಿ ಇದೆಯಾ ಅಂತೇಳಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ರೈತರು ಯಾರ್ದೆಲ್ಲ ಬೆಳೆ ಹಾನಿ ಆಗಿದೆ ಅಂತಹ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಆದಷ್ಟು ಬೇಗನೆ ನಿಮ್ಮದು ಅಪ್ಲಿಕೇಶನು ಪ್ರೊಸೆಸ್ ಆಗಿದೆಯಾ, ಕಂಪ್ಲೀಟ್ ಆಗಿದೆಯಾ ಅಥವಾ ಇನ್ನೂ ಪೆಂಡಿಂಗಲ್ಲಿದೆಯಾ ಅಂತ ಹೇಳಿ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ. ಅದನ್ನು ಚೆಕ್ ಮಾಡಿಕೊಳ್ಳಲು ಸರ್ಕಾರವೇ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಲಿಂಕನ್ನು ಬಿಡುಗಡೆ ಮಾಡಿದೆ. ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ. ಬೇರೆ ಯಾವುದೇ ಪರಿಹಾರ.karnataka.in.gov ಅನ್ನೋ ಅಧಿಕೃತ ವೆಬ್ಸೈಟನ್ನು ಬಿಟ್ಟು ಬೇರೆ ಯಾವುದಾದ್ರೂ ವೆಬ್ಸೈಟನ್ನು ನೀವು ಕ್ಲಿಕ್ ಮಾಡ್ಕೊಂಡಾಗ ಅದು ಈ ವರ್ಷದ ಪರಿಹಾರವನ್ನು ತೋರಿಸುವುದಿಲ್ಲ. ಕಳೆದ ಬಾರಿ ಮತ್ತು ಹಿಂದಿನ ಬೆಳೆ ಹಾನಿ ಪರಿಹಾರದ ಲಿಸ್ಟನ್ನು ಅದು ತೋರಿಸುತ್ತಾ. ಆದ್ದರಿಂದ ಹೇಳ್ತಾ ಇರೋದು, ಈ ವೆಬ್ಸೈಟ್ ಲಿಂಕನ್ನೇ ನೀವು ಎಲ್ಲರೂ ಕೂಡ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕರ್ನಾಟಕ ಸರ್ಕಾರದಿಂದ ಈ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿ ಆದಂತಹ ರೈತರ ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಅಧಿಕೃತವಾದಂತಹ ವೆಬ್ಸೈಟ್ ಆಗಿರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಪರಿಹಾರ ದತ್ತಾಂಶ ನಗದು ಪ್ರಗತಿ ವರದಿ ದಿನಾಂಕ 28/10/2025 ಅಂತೇಳಿ ಈ ವೆಬ್ಸೈಟ್ ಲಿಂಕನ್ನು 28/10/2025 ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು, ಕೇವಲ ಒಂದೇ ವರ್ಷವನ್ನು ಇಲ್ಲಿ ತೋರಿಸುತ್ತೆ. ಅಂದರೆ ಇದು 2025-26ನೇ ಸಾಲಿನ ಅಧಿಕೃತವಾದಂಥ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಸೀಸನನ್ನು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಖಾರಿಫ್ ಅಂತ ಹಾಕ್ಕೊಳ್ಬೇಕಾಗತ್ತೆ. ವಿಪತ್ತುವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂದಾಗ ಇಲ್ಲಿ ಫ್ಲಡ್ ಅಂದರೆ ಪ್ರವಾಹ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಜಿಲ್ಲೆ ಆಲ್ ಅಂತ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ದು ಯಾವ ಜಿಲ್ಲೆ ಬರುತ್ತೆ ನೋಡಿ ಆ ಜಿಲ್ಲೆಯನ್ನು ಇಲ್ಲಿ ನೀವು ಎಲ್ಲರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವರದಿಯನ್ನು ಪಡೆಯಿರಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು, ಪರಿಹಾರ ದತ್ತಾಂಶ ನಗದು ಪ್ರಗತಿ ವರದಿ ದಿನಾಂಕ 28/10/2025 ಅಂಥೇಳಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಬಂದಿರುತ್ತೆ. ಇಲ್ಲಿ ಮೊದಲಿಗೆ ನಂಬರ್ ಬಂದಿರುತ್ತೆ, ಜಿಲ್ಲೆ ಹೆಸರು, ತಾಲೂಕು, ಒಟ್ಟು ಎಷ್ಟು ಪರಿಹಾರ ಅಂದರೆ ಎಷ್ಟು ರೈತರಿದ್ದಾರೆ ಆ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾದಂಥವರು, ಜೊತೆಗೆ ಇಲ್ಲಿ PVA ಅಂದರೆ ತಲಾಟಿಯವರು ಏನಿರ್ತಾರಲ್ಲ ನಿಮ್ಮ ಹಳ್ಳಿಗಳಲ್ಲಿ, ತಲಾಟಿಯವರ ನಂತರ ಎಷ್ಟು ಜನರದ್ದು ಇನ್ನೂ ಪೆಂಡಿಂಗ್ನಲ್ಲಿದೆ, ಹಾಗೆ ಎಷ್ಟು ಜನರದ ಪರಿಶೀಲನೆ ಮಾಡಿದ್ದಾರೆ, ಜೊತೆಗೆ ಇಲ್ಲಿ ತಹಶೀಲ್ದಾರ್ ಅವರು ಎಷ್ಟು ಜನರದ ರದ್ದು ಮಾಡಿದ್ದಾರೆ, ಜೊತೆಗೆ ಎಷ್ಟು ಜನರದ ಅಪ್ರೂವಲ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ. ಯಾರ್ದೆಲ್ಲ ಇಲ್ಲಿ ತಲಾಟಿ ಅವರಿಂದ ವೆರಿಫಿಕೇಷನ್ ಆಗಿ ತಹಶೀಲ್ದಾರ್ ಅವರಿಂದ ವೆರಿಫಿಕೇಷನ್ ಆಗಿದೆ ಅಂಥವರಿಗೆ ಮಾತ್ರ ಇಂದು ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ. ಇಲ್ಲದೇ ಇದ್ದರೆ ನಿಮಗೆ ಇನ್ನೂ ಪೆಂಡಿಂಗ್ನಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗುವುದಿಲ್ಲ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಒಟ್ಟು ನಮೂದುಗಳು ಇಲ್ಲಿ 920 ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ನಿಮಿಷ ಚಿಕ್ಕೋಡಿ ಡಿಸ್ಟಿಕ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು, ನಿಮ್ಮ ಹೆಸರು ಸಹಿತ ಬಂದಿರುತ್ತೆ. ನಿಮ್ಮ ರಿಕ್ವೆಸ್ಟ್ ID ಆಗಿರ್ಬೋದು, ಡಿಸ್ಟಿಕ್ಕು, ಹಾಗೆ ನಿಮ್ಮ ನೇಮು, ಹಾಗೆ ಸ್ಟೇಟಸ್ಸು ಇಲ್ಲಿ ಪ್ರತಿಯೊಂದು ಕೂಡ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಟೋಟಲ್ ಎಂಟ್ರೀಸ್ ಅಂಥೇಳಿ ಈ ರೀತಿ ಬಂದಿರುತ್ತೆ. ಜೊತೆಗೆ ಇಲ್ಲಿ ಎರಡನೇದು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ನಿಮಿಷ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀನಿ. ಇಲ್ಲಿ ನೀವು ಫಸ್ಟ್ನೇ ಎಂಟ್ರಿ ಮಾಡ್ಕೊಂಡಾಗ ನಿಮ್ಮ ತಾಲೂಕಿನಲ್ಲಿ ಯಾವೆಲ್ಲ ರೈತರು ಬೆಳೆ ಹಾನಿಯಾಗಿದೆ ಅವ್ರ ಲಿಸ್ಟ್ ಓಪನ್ ಆಗುತ್ತೆ, ಅರ್ಜಿ ಸಲ್ಲಿಸಿದಂಥವ್ರ ಲಿಸ್ಟು. ಇದನ್ನು ಓಪನ್ ಮಾಡ್ಕೊಂಡಾಗ ಇಲ್ಲಿ ಯಾರ್ದೆಲ್ಲ ಇನ್ನೂ ತಲಾಟಿ ಅವರು ಲಾಗಿನಲ್ಲಿ ಇದೆ ಅಂದರೆ ಇನ್ನೂ ಅವರು ಅಪ್ರೂವಲ್ ಮಾಡಿಲ್ಲ, ಪೆಂಡಿಂಗ್ನಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಯಾರ್ದೆಲ್ಲ ಅಪ್ರೂವಲ್ ಮಾಡಿದ್ದಾರೆ ತಲಾಟಿ ಅವರು ಅಂತೇಳಿ ಗೊತ್ತಾಗುತ್ತೆ. ನಿಮಗೆ ಏನಾದರೂ ತಲಾಟಿ ಅವರು ಯಾರ್ದೆಲ್ಲ ಅಪ್ರೂವಲ್ ಮಾಡಿದ್ದಾರೆ ಅಂಥೇಳಿ ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ 907 ಇದೆಯಲ್ಲ, ನಿಮ್ಮ ತಾಲೂಕು ಯಾವ್ದು ಬರುತ್ತಲ್ಲ ಆ ತಾಲೂಕಿನಲ್ಲಿ ಹೇಳ್ತಾ ಇರೋದು ನಾನು. ಈಗ ನೋಡಿರಿ, ನಾನು ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿರಿ, ಓಕೆ ಲೋಡಿಂಗ್ ಆಗ್ತಾಯಿದೆ ನೋಡಿ. ಇಲ್ಲಿ ನೋಡ್ಬೋದು, ನಿಮ್ಮ ರಿಕ್ವೆಸ್ಟ್ ID ಬಂದಿರುತ್ತೆ, ಡಿಸ್ಟಿಕ್ ಬಂದಿರುತ್ತೆ, ತಾಲೂಕು ಬಂದಿರುತ್ತೆ, ಬೆನಿಫಿಷರಿ ನೇಮ್ ಬಂದಿರುತ್ತೆ. ನೋಡ್ಬೋದು ವಿಲೇಜ್ ಅಕೌಂಟೆಂಟ್ ಅಪ್ರೂವ್ಡ್ ಅಂತ ಹೇಳಿ ಬಂದಿರುತ್ತೆ. ಇಲ್ಲಿ ಈ ರೀತಿ ಸ್ಟೇಟಸ್ ತೋರಿಸ್ತಾ ಇದ್ದರೆ ನಿಮ್ಮದು ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ ಅಂತ ಹೇಳಿ ತಿಳ್ಕೊಬೇಕು. ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಇಂದು ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ 100% ಆಗಿ. ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗಬೇಕಾಗಿತ್ತಂದ್ರೆ ಇಲ್ಲಿ ನಂಬರ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ 91 ಲಿಸ್ಟ್ ಇದೆ. ಇಲ್ಲಿ ಸೆಕೆಂಡ್ ಲಿಸ್ಟಿಗೆ ಕ್ಲಿಕ್ ಮಾಡ್ಕೋಬೇಕಾಗಿತ್ತಂದ್ರೆ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊರಿ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಹಾಗೆ ಥರ್ಡ್ ಮೇಲೆ ಕ್ಲಿಕ್ ಮಾಡ್ಕೊರಿ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ
ಪ್ರತಿಯೊಬ್ಬರು ಕೂಡ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಲಾಸ್ಟಲ್ಲಿ ತಹಸೀಲ್ದಾರ್ ಅವರು ಯಾರ್ದೆಲ್ಲ ಪೆಂಡಿಂಗ್ನಲ್ಲಿ ಇಟ್ಟಿದ್ದಾರೆ ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ತಹಸೀಲ್ದಾರ್ ಅವರು ಯಾರ್ದೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ರಿಜೆಕ್ಟೆಡ್ ಬೈ TLC ತಹಸೀಲ್ದಾರ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ತಹಸೀಲ್ದಾರ್ ಅವರು ಯಾರ್ದೆಲ್ಲ ರೈತರದು ರಿಜೆಕ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ರಿಜೆಕ್ಟ್ ಮಾಡಿರುವಂಥವ್ರ ಲಿಸ್ಟ್ ಓಪನ್ ಆಗುತ್ತೆ. ಈ ರೀತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರ್ದೆಲ್ಲ ಅಪ್ರೂವಲ್ ಆಗಿದೆ, ಯಾರ್ದೆಲ್ಲ ತಲಾಟಿ ಅವರು ಅಪ್ರೂವಲ್ ಮಾಡಿದ್ದಾರೆ, ಜೊತೆಗೆ ತಹಸೀಲ್ದಾರ್ ಅವರು ಅಪ್ರೂವಲ್ ಮಾಡಿದ್ದಾರೆ, ಅಂಥವರಿಗೆ ಮಾತ್ರ ಇಂದು ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ. ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗುವುದಿಲ್ಲ. ಇಲ್ಲಿ ನೋಡ್ಬೋದು, ಉದಾಹರಣೆಗೆ ಈಗ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಸುಮಾರು 1841 ಜನ ರೈತರ ಬೆಳೆ ಹಾನಿಗಳಾಗಿದೆ. ಅವರೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ಇಲ್ಲಿ ಕಾಣ್ತಾ ಇರ್ಬೋದು. ನೆಕ್ಸ್ಟ್ 1949 ಜನ ರೈತರ ಇನ್ನೂ ಅಪ್ಲಿಕೇಶನ್ಗಳನ್ನು ವಿಲೇಜ್ ಅಕೌಂಟೆಂಟ್ ಅವರು ಅಂದರೆ ತಲಾಟಿ ಅವರ ಪೆಂಡಿಂಗ್ನಲ್ಲಿದೆ. ಅಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ಬರುವುದಿಲ್ಲ. ನೆಕ್ಸ್ಟ್ ಪ್ರೊಸೆಸ್ ಹೋಗಿದೆ ಈಗ ಆಲ್ರೆಡಿ. ಮತ್ತು ಇಲ್ಲಿ ನೋಡ್ಬೋದು 8892 ವಿಲೇಜ್ ಅಕೌಂಟೆಂಟ್ ಅವರು ತಲಾಟಿ ಅವರು ಅಪ್ರೂವಲ್ ಮಾಡಿದ್ದಾರೆ, ಇವರಿಗೆ ಪರಿಹಾರ ಬರುತ್ತೆ. ಜೊತೆಗೆ ತಹಸೀಲ್ದಾರ್ ಅವರು ಅಪ್ರೂವಲ್ ಮಾಡಿದ್ದು, ಹಾಗೆ ತಹಸೀಲ್ದಾರ್ ಅವರು ರಿಜೆಕ್ಟ್ ಮಾಡಿರುವಂಥ ಸಂಖ್ಯೆ ನೋಡಿ, ಇಲ್ಲಿ ಅಪ್ರೂವಲ್ ಮಾಡಿದ್ದು, ಇದು ರಿಜೆಕ್ಟ್ ಮಾಡಿದ್ದು ಟೋಟಲ್ 64 ಜನರನ್ನು ರಿಜೆಕ್ಟ್ ಮಾಡಿದ್ದಾರೆ. ಅವ್ರ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಇದರಲ್ಲಿ ರಿಜೆಕ್ಟೆಡ್ ಲಿಸ್ಟಲ್ಲಿ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗುವುದಿಲ್ಲ. ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಬೋದು. ಉದಾಹರಣೆಯಾಗಿ ಈಗ ನೀವು ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ ಅಂತ ಹೇಳ್ತಾ, ಇದು ಇವತ್ತಿನ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ. ಇಂದಿನಿಂದ ಯಾರ್ದೆಲ್ಲ ಅಪ್ರೂವಲ್ ಆಗಿದೆ ಲಿಸ್ಟ್ನಲ್ಲಿ ಹೆಸರಿದ್ದ ಮಾತ್ರಕ್ಕೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಜಮಾ ಆಗುವುದಿಲ್ಲ. ಯಾರ್ದೆಲ್ಲ ಅಪ್ರೂವಲ್ ಆಗಿದೆ ತಲಾಟಿ ಅವರಿಂದ ಮತ್ತು ತಹಸೀಲ್ದಾರ್ ಅವರಿಂದ ಅಂತಹ ರೈತ ಬಾಂಧವರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ ಅಂತ ಹೇಳ್ತಾ, ಇದು ಇವತ್ತಿನ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.